ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಕೆಂಗಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಕೆಂಗಲ್ಲ ಹನುಮಂತರಾಯ ಸ್ವಾಮಿ ಅತ್ಯಂತ ಜಾಗೃತ ಮತ್ತು ಐತಿಹಾಸಿಕ ಪುಣ್ಯಕ್ಷೇತ್ರವಾಗಿದೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ಲ ಹನುಮಂತಯ್ಯನವರ ಹೆಸರಿಗೂ ಈ ಕ್ಷೇತ್ರಕ್ಕೂ ಆಳವಾದ ನಂಟಿದೆ. ಈ ದೇವಸ್ಥಾನದ ಇತಿಹಾಸ, ವಿಶೇಷತೆ, ವಿಳಾಸ ಮತ್ತು ಸಮಯದ ವಿವರಣೆ ನೋಡೋಣ ಬನ್ನಿ. ದೇವಸ್ಥಾನದ ಇತಿಹಾಸ. ಸ್ಥಳ ಪುರಾಣ. ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣನ ಮೊಮ್ಮಗನಾದ ಅನಿರುದ್ಧ ಮತ್ತು ಉಷಾದೇವಿಯ ವಿವಾಹದ ನೆನಪಿಗಾಗಿ ಇಲ್ಲಿ ವ್ಯಾಸರಾಜರು ಅಥವಾ ಕಣ್ವ ಮಹರ್ಷಿಗಳು ಆಂಜನೇಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಎಂಬ ಇತಿಹಾಸ, ನಂಬಿಕೆ ಇದೆ. ಕೆಂಗಲ್ ಹೆಸರು ಬಂದ ಹಿನ್ನೆಲೆ. ಇಲ್ಲಿನ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಕೆಂಪು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಕನ್ನಡದಲ್ಲಿ ಕೆಂಪು ಕಲ್ಲಿಗೆ ಕೆಂಗಲ್ಲು ಎಂದು ಕರೆಯಲಾಗುವುದರಿಂದ ಈ ಕ್ಷೇತ್ರಕ್ಕೆ ಕೆಂಗಲ್ ಮತ್ತು ಇಲ್ಲಿನ ದೇವರಿಗೆ ಕೆಂಗಲ್ ಆಂಜನೇಯ ಸ್ವಾಮಿ ಎಂಬ ಹೆಸರು ಬಂದಿತು. ಕೆಂಗಲ್ ಹನುಮಂತಯ್ಯನವರ ನಂಟು. ಕರ್ನಾಟಕದ ಎರಡನೇ ಮುಖ್ಯಮಂತ್ರಿಗಳಾಗಿದ್ದ ಹಾಗೂ ಬೆಂಗಳೂರಿನ ಪ್ರಸಿದ್ಧ ವಿಧಾನಸೌಧ ನಿರ್ಮಾತೃವಾದ ಶ್ರೀ ಕೆಂಗಲ್ಲ ಹನುಮಂತಯ್ಯನವರು ಇದೇ ಗ್ರಾಮದವರಾಗಿದ್ದು ಈ ದೇವರ ಪರಮ ಭಕ್ತರಾಗಿದ್ದರು. ದೇವರ ಮೇಲಿನ ಭಕ್ತಿಯಿಂದಲೇ ಅವರು ತಮ್ಮ ಹೆಸರಿನ ಮುಂದೆ ಕೆಂಗಲ್ ಎಂದು ಸೇರಿಸಿಕೊಂಡರು. ಅವರ ಸಮಾಧಿ ಸ್ಮಾರಕ ಕೂಡ ಈ ದೇವಸ್ಥಾನದ ಆವರಣದ ಸಮೀಪದಲ್ಲೇ ಇದೆ. ಇಲ್ಲಿನ ಆಂಜನೇಯ ಸ್ವಾಮಿಯ ವಿಗ್ರಹವು ಸುಮಾರು 5.5 ಅಡಿ ಎತ್ತರವಿದ್ದು ಅತ್ಯಂತ ಆಕರ್ಷಕವಾಗಿದೆ. ಸ್ವಾಮಿಯು ಪೂರ್ವಾಭಿಮುಖವಾಗಿ ಮುಖ ಮಾಡಿ ನಿಂತಿದ್ದು ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಎಡಗೈಯನ್ನು ಸೊಂಟದ ಮೇಲೆ ಇಟ್ಟುಕೊಂಡಿರುವ ಭಂಗಿಯಲ್ಲಿದ್ದಾನೆ. ದೇವನ ಮುಖದಲ್ಲಿ ಶಾಂತ ಹಾಗೂ ತೇಜಸ್ವಿ ಭಾವವನ್ನು ಕಾಣಬಹುದು. ಕಣ್ವ ನದಿ ತೀರ. ಈ ದೇವಾಲಯವು ಪ್ರಕೃತಿ ರಮಣೀಯವಾದ ವಾತಾವರಣದಲ್ಲಿದ್ದು ಹತ್ತಿರದಲ್ಲಿ ಪ್ರಸಿದ್ಧ ಕಣ್ವ ನದಿ ಹಾಗೂ ಕಣ್ವ ಜಲಾಶಯವಿದೆ. ವಿಶೇಷ ಆಚರಣೆಗಳು. ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಹನುಮ ಜಯಂತಿ ಮತ್ತು ಸಂಕ್ರಾಂತಿ ಹಬ್ಬದ ನಂತರ ಇಲ್ಲಿ ಅದ್ದೂರಿ ಕೆಂಗಲ್ ಜಾತ್ರೆ ಹಾಗೂ ರಥೋತ್ಸವ ನಡೆಯುತ್ತದೆ. ಈ ಜಾತ್ರೆಯ ಸಮಯದಲ್ಲಿ ನಡೆಯುವ ದನಗಳ ಜಾತ್ರೆ ದಕ್ಷಿಣ ಕರ್ನಾಟಕದಲ್ಲೇ ಅತ್ಯಂತ ಪ್ರಸಿದ್ಧವಾಗಿದೆ. ಲಕ್ಷಾಂತರ ಭಕ್ತರು ಈ ಸಮಯದಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಪ್ರತಿ ಶನಿವಾರ ಮತ್ತು ಅಮಾವಾಸ್ಯೆ ದಿನಗಳಂದು ವಿಶೇಷ ಪೂಜೆಗಳು ಮತ್ತು ಅನ್ನದಾನ ನೆರವೇರುತ್ತದೆ.
ದೇವಸ್ಥಾನದ ವಿಳಾಸ: ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ, ಕೆಂಗಲ್ ಗ್ರಾಮ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಕರ್ನಾಟಕ. ಇದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೇ NH 275ರಲ್ಲಿಯೇ ಇದೆ. ಚನ್ನಪಟ್ಟಣದಿಂದ ಕೇವಲ 5 ಕಿಲೋಮೀಟರ್ ಮತ್ತು ರಾಮನಗರದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಹೆದ್ದಾರಿಯ ಪಕ್ಕದಲ್ಲೇ ಇರುವುದರಿಂದ ಬಸ್ ಅಥವಾ ಸ್ವಂತ ವಾಹನಗಳ ಮೂಲಕ ಸುಲಭವಾಗಿ ತಲುಪಬಹುದು. ದೇವಸ್ಥಾನದ ಸಮಯ: ದೇವಾಲಯವು ಪ್ರತಿದಿನ ಭಕ್ತರ ದರ್ಶನಕ್ಕಾಗಿ ತೆರೆದಿರುತ್ತದೆ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಸಂಜೆ 4 ಗಂಟೆಯಿಂದ ರಾತ್ರಿ 8:30ರವರೆಗೆ ದರ್ಶನಕ್ಕೆ ಮುಕ್ತವಾಗಿರುತ್ತದೆ. ವಿಶೇಷ ಗಮನ: ಶನಿವಾರ, ಭಾನುವಾರ ಹಾಗೂ ಹಬ್ಬದ ದಿನಗಳಲ್ಲಿ ದೇವಸ್ಥಾನವು ಮಧ್ಯಾಹ್ನದ ಸಮಯದಲ್ಲೂ ಮುಚ್ಚದೆ ಬೆಳಗ್ಗೆ 6ರಿಂದ ರಾತ್ರಿ 9 ಗಂಟೆಯವರೆಗೆ ಸತತವಾಗಿ ದರ್ಶನಕ್ಕೆ ಮುಕ್ತವಾಗಿರುತ್ತದೆ. ಶನಿವಾರಗಳಂದು ವಿಶೇಷವಾಗಿ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತದೆ. ಆತ್ಮೀಯ ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.